ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಸೂಪರ್ ಆಗಿರುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. 2 ಸ್ಟೆಪ್ಸ್ ಡಿಸೈನ್ಸ್ನ ಸಿಂಗಲ್ ಸ್ಟೆಪ್ಪಲ್ಲಿ ಮಾಡ್ಕೋಬೋದು. ಮತ್ತು ಬೀಡ್ಸ್ ಬೇಡ ಅನ್ನೋರಿಗೆ ಈ ಡಿಸೈನ್ನ ನೀವು ಸಜೆಸ್ಟ್ ಮಾಡ್ಬೋದು. ಇದಕ್ಕೆ ನೀವು 450ಇಂದ 500, 550ವರೆಗೂ ಕೂಡ ಚಾರ್ಜ್ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸು ಟ್ರಿಮ್ಮರು, ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ, ಮತ್ತು ಕ್ರೋಶಾ ನೀಡಲ್ ನಂಬರು ನೀವು 10 ಅಥವಾ 11, 12 ಯಾವುದಾದ್ರೂ ಯೂಸ್ ಮಾಡ್ಬೋದು. ಮತ್ತು 6 ಎಳೆ ದಾರ ಸುತ್ತಿಡ್ಕೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ, ಸಿಲ್ಕ್ ಥ್ರೆಡ್ಡು, ಜರಿ ದಾರ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಶುರು ಮಾಡೋದು ಅನ್ನೋದನ್ನು ನೋಡೋಣ. ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಸೀರೆ ಇದು ಹಿಂಭಾಗ, ಸೀರೆ ಮೇಲ್ಭಾಗ ನೋಡಿ, ಇದು ಸೀರೆ ಮೇಲ್ಭಾಗ. ಸೀರೆ ಮೇಲ್ಭಾಗದಿಂದ ನಾವು ಡಿಸೈನ್ನ ಶುರು ಮಾಡಬೇಕು. ಸೊ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೋಬೇಕು. ಮೊದಲಿಗೆ ನಾವು ಏನು 6 ಎಳೆ ದಾರ ಸುತ್ತಿಟ್ಕೊಂಡಿರ್ತೀವಲ್ಲ, ನಾನು ಆ ದಾರದ ತುದಿಗೆ ಯಾವುದೇ ಗಂಟು ಹಾಕ್ಕೊಳ್ಳಲ್ಲ. ಡೈರೆಕ್ಟಾಗಿ ನಾನು ಸೀರೆಗೇ ಗಂಟು ಹಾಕ್ಕೊಂಡ್ಬಿಡ್ತೀನಿ. ಏಕೆಂದರೆ ಆ ದಾರ ಬಿಚ್ಚೋಗ್ಬೋದು ಅನ್ನೋ ಚಾನ್ಸಸ್ಗೋಸ್ಕರ. ಈ ರೀತಿ ನಾವು ಡೈರೆಕ್ಟಾಗಿ ಸೀರೆಗೆ ಗಂಟು ಹಾಕ್ಕೊಳ್ಳೋದ್ರಿಂದ ದಾರ ಬಿಚ್ಚೋಗೋದಿಲ್ಲ. ನೀವು ಲೆಫ್ಟ್ ಹ್ಯಾಂಡಲ್ಲಿ ದಾರಾನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೀರೆ ಹಿಂಭಾಗಕ್ಕೆ ಆ ದಾರಾನ ಪ್ಲೇಸ್ ಮಾಡಿಬಿಟ್ಟು ಸೀರೆ ಮೇಲ್ಭಾಗದಿಂದ ನೀಡಲ್ ಸಹಾಯದಿಂದ ದಾರಾನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೋಬೇಕು. ಕೆಳಗಡೆಯಿಂದ ನೋಡಿ, ಈ ರೀತಿ ಕೆಳಗಡೆಯಿಂದ ಪೂರ್ತಿ ಮೇಲಕ್ಕೆ ಎತ್ಕೋಬೇಕು. ಆಮೇಲೆ ಅಲ್ಲಿ ಒಂದು 2 ಅಥವಾ 3 ಗಂಟುಗಳನ್ನ ಹಾಕ್ಕೊಳ್ಬೇಕು. ಟೈಟಾಗಿ ಕಟ್ಕೋಬೇಕು. ಟೈಟಾಗಿ ಕಟ್ಕೋಬೇಕು ಅಂತ ಫೋರ್ಸಾಗಿ ಎಳಿಬೇಡಿ. ಅದು ಸಿಲ್ಕ್ ಥ್ರೆಡ್ ಅಲ್ವಾ, ತುಂಬ ಸ್ಮೂತಾಗಿರುತ್ತೆ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ತುಂಬ ರಫಾಗಿ ಅದ್ರ ಜೊತೆ ಇದು ಮಾಡಬಾರ್ದು. ಲೈಟಾಗಿ ನೋಡಿಕೊಂಡು ಟೈಟ್ ಮಾಡ್ಕೋಬೇಕು. ನಾನಿಲ್ಲಿ 3 ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಅದ್ರ ಪಕ್ಕಕ್ಕೆ ಒಂದು ಹಾಫ್ ಕ್ರೋಶೆಟ್ ಮಾಡ್ಕೊಳ್ಳೋಣ, ಅಥವಾ ಲಾಕ್ ಅಂತ ಹೇಳ್ಬೋದು. ಆ ರೀತಿ ಒಂದು ಲಾಕ್ನ ಹಾಕ್ಕೊಳ್ಳೋಣ. ಸೊ ಅದ್ರ ಪಕ್ಕಕ್ಕೆ ನಾವೀಗೇನು ಗಂಟು ಹಾಕ್ಕೊಂಡ್ವಿ ಅಲ್ಲ, ಅದ್ರ ಪಕ್ಕಕ್ಕೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾವು 6 ಚೈನ್ಗಳನ್ನ ಹಾಕ್ಕೊಳ್ಬೇಕು. 6 ಚೈನ್ಗಳನ್ನ ಹಾಕೋಬೇಕು. 6 ಚೈನ್ಗಳನ್ನ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ಸೀರೆಗೆ ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ರಿಂಕಲ್ಸ್ ಬರ್ದಿರೋ ರೀತಿನಲ್ಲಿ ನಾವು ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಅದ್ರ ಪಕ್ಕಕ್ಕೆ ಮತ್ತೆ ಒಂದು ಲಾಕ್, ಅಂದರೆ 2 ಟೈಮ್ಸ್ ಲಾಕ್ ಬರಬೇಕು. 2 ಟೈಮ್ಸು ಲಾಕ್. ಈ ರೀತಿ 6 ಚೈನ್ ಗ್ಯಾಪ್ ಹಾಕ್ಕೊಂಡು 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ಇವಾಗ ಮತ್ತೆ 8 ಚೈನ್ಗಳನ್ನ ಹಾಕ್ಕೋಬೇಕು ನಾವು. 8 ಚೈನ್ಗಳು ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. 1, 2, 3, 4, 5, 6, 7, 8 ಚೈನ್ ಹಾಕಿ ಅದನ್ನು ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಯು ಶೇಪಲ್ಲಿ ಲಾಕ್ ಮಾಡಬೇಕು. ಅಂದರೆ ನಿಮಗೆ 4 ಚೈನ್ ಹಾಕಿದ್ರೆ ಗ್ಯಾಪ್ ಎಷ್ಟು ಬರುತ್ತೆ ಅನ್ನೋ ಒಂದು ಅಂದಾಜು ಇರುತ್ತೆ ಅಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅಂದರೆ ಯು ಶೇಪಲ್ಲಿ ಬರಬೇಕು. ಈ ರೀತಿ ನಿಮಗೆ ಯು ಶೇಪ್ ಬರಬೇಕು ನೋಡಿ. ಈ ರೀತಿ 8 ಚೈನ್ಗಳನ್ನ ಹಾಕಿ ಯು ಶೇಪಲ್ಲಿ ಲಾಕ್ ಮಾಡಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಇವಾಗ 8 ಚೈನ್ಗಳನ್ನ ಹಾಕ್ಕೊಳ್ಳಿ. ಮತ್ತೆ 8 ಚೈನ್ಗಳನ್ನ ಹಾಕೋಬೇಕು. ಈಗ ನೀವು ಏನು ಒಂದು ಬ್ಯಾಲೆನ್ಸಲ್ಲಿ ಚೈನ್ಗಳನ್ನ ಹಾಕಿರ್ತೀರಲ್ಲ, ಅದೇ ಒಂದು ಬ್ಯಾಲೆನ್ಸಿಂಗಲ್ಲೇ ಹಾಕಬೇಕು. ಇದನ್ನು ಟೈಟಾಗಿ ಹಾಕ್ಕೊಳ್ಳೋದಿರ್ಬೋದು, ಫಸ್ಟ್ ಸ್ಟೆಪ್ಪು ಲೂಸಾಗಿ ಹಾಕ್ಕೊಳ್ಳೋದು, ಆ ರೀತಿ ಮಾಡಬೇಡಿ. ಕರೆಕ್ಟಾಗಿ ಒಂದೇ ಸಮ ಮಾಡ್ಕೊಳ್ಳಿ. ಸೀರೆನ ಟರ್ನ್ ಮಾಡಿ. ಈಗ 2 ಲಾಕ್ ಮಾಡಿದ್ರಲ್ಲ, ಆ 2 ಲಾಕ್ ಮಧ್ಯದಲ್ಲಿ ಇದನ್ನು ಲಾಕ್ ಮಾಡಿ. ಸೀರೆನ ಉಲ್ಟಾ ಮಾಡಿ ಅದನ್ನು ಮತ್ತೆ ಬ್ಯಾಕ್ ಸೈಡ್ಗೆ ಲಾಕ್ ಮಾಡಬೇಕು. ಸ್ಟಾರ್ಟಿಂಗ್ ಏನು 2 ಲಾಕ್ ಮಾಡಿದ್ವಿ ಅಲ್ಲ, ಅಲ್ಲಿಗೆ ಮಧ್ಯಕ್ಕೆ ಲಾಕ್ ಮಾಡಬೇಕು. ಮಾಡಿದ್ಮೇಲೆ ಮತ್ತೆ ಸೀರೆನ ಸೀದಾ ಮಾಡ್ಕೊಳ್ಳಿ. ಸೀರೆನ ಸೀದಾ ಮಾಡಿಕೊಂಡು ಇವಾಗ ಆ 2 8 ಎಳೆ ಚೈನ್ ಇರುತ್ತಲ್ಲ, 2ನ್ನೂ ಸೇರಿಸ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು. ಜಸ್ಟ್ ಲಾಕ್ ಅಷ್ಟೇ. ನಾನು ನೀಡಲ್ ಮೇಲೆ ಏನು ಥ್ರೆಡ್ನ ಸುತ್ಕೊಳ್ಳಲ್ಲ.
ಸುಮ್ಮನೆ ಜಸ್ಟ್ ಲಾಕ್ ಮಾಡ್ಕೊತಾ ಹೋಗೋದಷ್ಟೇ. ನೀವು ಸೀರೆ ಮೇಲೆ ನೀಡಲ್ ಮೇಲೆ ಒಂದು ಎಳೆ ದಾರ ಸುತ್ತಕೊಂಡು ಕೂಡ ಮಾಡಿ ಲಾಕ್ ಮಾಡ್ಬೋದು, ಅದು ಬೇರೆ ಥರ ಡಿಸೈನ್ ಕಾಣಿಸುತ್ತೆ. ಇದು ಆ ರೀತಿ ಏನಿಲ್ಲ, ಜಸ್ಟ್ ಲಾಕ್ಗಳು ಮಾಡ್ಕೊತಾ ಹೋಗೋದು. ನಾನಿಲ್ಲಿ 8 ಚೈನ್ ಗ್ಯಾಪ್ ಏನಿದೆ ಅದಕ್ಕೆ 10 ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ, 10 ಲಾಕ್ಗಳನ್ನ ಮಾಡ್ಕೊತೀನಿ. 8 ಚೈನ್ಗೆ 10 ಲಾಕ್, ಹಾಫ್ ಕ್ರೋಶೆಟ್ ಅಂತ ಕೂಡ ಹೇಳ್ಬೋದು ಇದನ್ನು. ನೀವು 10 ಬಾರಿ ಲಾಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ನೋಡಿ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟು. ಎಷ್ಟು ಬೇಕಷ್ಟು ನೀವು ಮಾಡ್ಕೊಳ್ಳೋದಕ್ಕಾಗಲ್ಲ. 10 ಮಾಡ್ಕೊಳ್ಳಿ ಅಥವಾ 12 ಮಾಡಿಕೊಂಡ್ರೂ ನಡೆಯುತ್ತೆ ನೀವು ಬೇಕಾದರೆ. ಬಟ್ ಹೆಚ್ಚು ಕಡಿಮೆ ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಏಕೆಂದರೆ ನೆಕ್ಸ್ಟು ಸ್ಟೆಪ್ ಕೂಡ ಇರುತ್ತೆ ಅಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಕರೆಕ್ಟಾಗಿ ಕೌಂಟ್ ಮಾಡಿ 10 ಮಾಡ್ಕೊಳ್ಳಿ. 10 ಆಗಿದೆ. 10 ಆದಮೇಲೆ ನಾನು ಇವಾಗ ಅಲ್ಲೇನು ಲಾಕ್ ಇತ್ತಲ್ಲ ಅದ್ರ ಪಕ್ಕಕ್ಕೆ ಮತ್ತೊಂದು ಲಾಕ್ನ ಮಾಡ್ಕೊಳ್ತೀನಿ. ಈ ರೀತಿ ನೋಡಿ, ಈ ರೀತಿ ಯು ಶೇಪಲ್ಲಿ ಕೂತ್ಕೊಳ್ಳುತ್ತೆ, ತುಂಬ ಸ್ಟಿಫಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ, ಟೈಟಾಗಿ. ಇವಾಗ ಒಂದು ಲಾಕ್ ಮಾಡಿದ್ದಾದಮೇಲೆ ನಾವು ಮತ್ತೆ 8 ಚೈನ್ಗಳನ್ನ ಹಾಕ್ಕೋಬೇಕು. ಈಗೇನು ನಾವು 8 ಚೈನ್ನ ಹಾಕಿದ್ವಿ ಅಲ್ಲ, ಆ ಒಂದು ಅಂದಾಜು ನಿಮಗಿರಬೇಕು. ಸ್ವಲ್ಪ ನಾವು ಟೈಟಾಗೂ ಕೂಡ ಮಾಡ್ಕೋಬೋದು, ಇದನ್ನ ಸ್ವಲ್ಪ ಲೂಸಾಗಿ ಕೂಡ ಮಾಡ್ಕೋಬೋದು. ಇವಾಗ ಮತ್ತೆ ಯು ಶೇಪಲ್ಲಿ ಲಾಕ್ ಮಾಡುವಾಗ ನೀವೀಗೇನು ಒಂದು ಆಲ್ರೆಡಿ ಮಾಡಿದ್ದೀರ ಆರ್ಚ್ ಅಲ್ಲ ಯು ಶೇಪ್ದು, ಅದೇ ಕರೆಕ್ಟ್ ಸಮದಲ್ಲಿ ಮಾಡಬೇಕು. ಈಗ ಅದು ಏನು ಒಂದು ಗ್ಯಾಪ್ ಕೊಟ್ಟಿರ್ತೀರ ಅದೇ ಗ್ಯಾಪಲ್ಲಿ ಆ ಒಂದು ಉದ್ದ ಏನು ಬರುತ್ತೆ ಆ ಉದ್ದದಲ್ಲೇ ಕರೆಕ್ಟಾಗಿ ಮಾಡ್ಕೋಬೇಕು ನಾವು. ಆವಾಗನೇ ಅಲ್ವಾ ಒಂದೇ ಸಮ ಕಾಣಿಸೋದು. ಒಂಚೂರು ಹೆಚ್ಚು ಕಡಿಮೆ ಓಕೆ, ಬಟ್ ತುಂಬಾ ಹೆಚ್ಚು ಕಡಿಮೆ ಆಗಿದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ, ಯಾಕೆಂದರೆ ನಾವು ಸ್ಕೇಲ್ ಇಟ್ಕೊಂಡು ಅಳತೆ ಮಾಡೋದಕ್ಕಾಗಲ್ಲ ಅಲ್ಲ, ಕಣ್ಣು ಅಳತೆನಲ್ಲಿ ಮಾಡೋದ್ರಿಂದ ಹೆಚ್ಚು ಕಡಿಮೆ ಆಗ್ಬೋದು, ಜಾಸ್ತಿ ಹೆಚ್ಚು ಕಡಿಮೆ ಆಗಬಾರ್ದು. ಈಗ ಮತ್ತೆ ಸೇಮ್ ಅದೇ ರೀತಿ ಲಾಕ್ ಆದಮೇಲೆ 8 ಚೈನ್ ಹಾಕ್ಕೊಳ್ಳಿ. ಸೀರೆನ ಉಲ್ಟಾ ಮಾಡಿ ಆ 2 ಲಾಕ್ ಮಧ್ಯಕ್ಕೆ ಲಾಕ್ ಮಾಡಿ ಸೀರೆನ ಸೀದಾ ಮಾಡಿ, ಈ ರೀತಿ. ಇವಾಗ ನಾವು ಮತ್ತೆ 8 ಚೈನ್ನ ಸೇರಿಸ್ಕೊಂಡು ಲಾಕ್ ಮಾಡ್ಕೊತಾ ಹೋಗಬೇಕು. ಬಟ್ ಇಲ್ಲಿ ನಾನು ಪೂರ್ತಿ ಫಿಲ್ ಮಾಡೋದಿಲ್ಲ, 10 ಕಂಬಗಳನ್ನು ಮಾಡೋದಿಲ್ಲ. ನಾವಿಲ್ಲಿ ಜಸ್ಟ್ 5 ಕಂಬಗಳು ಮಾತ್ರ ಮಾಡ್ಕೋಬೇಕು. 5 ಬಾರಿ ಲಾಕ್ ಮಾಡಬೇಕಷ್ಟೇ ಎರಡನೇದರಲ್ಲಿ. ನೆಕ್ಸ್ಟ್ ಸ್ಟೆಪ್ಪು ಮಾಡಬೇಕು. 2 ಸ್ಟೆಪ್ಪನ್ನ ಒಂದೇ ಸ್ಟೆಪ್ಪಲ್ಲಿ ಮಾಡೋದು ಅಂತ ಹೇಳಿದೆ ಅಲ್ಲ, ಹಾಗಾಗಿ 5 ಲಾಕ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಇವಾಗ ಹಾಫ್ ಸರ್ಕಲ್ ಕಂಪ್ಲೀಟ್ ಆಗುತ್ತೆ 5 ಮಾಡಿಕೊಂಡಾಗ. 5 ಮಾಡಿದ್ಮೇಲೆ ನಾವು ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಇಲ್ಲಿ 8 ಚೈನ್ಗಳನ್ನ ಹಾಕಬೇಕು. ಈ ಹಾಫ್ ಸರ್ಕಲ್ನ ಹಾಗೇ ಬಿಟ್ಬಿಡಬೇಕು. 8 ಚೈನ್ಗಳನ್ನ ಹಾಕೋಬೇಕು. ಮತ್ತೆ 8 ಚೈನ್ಸ್, 8 ಚೈನ್ ಹಾಕಿ ನಾವೇನು ಮಾಡಬೇಕು, ಮತ್ತೆ ಸೀರೆನ ಉಲ್ಟಾ ಮಾಡಬೇಕು. ಇವಾಗ ಸೀರೆನ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಬಿಟ್ಟು ನಾವಿವಾಗ ಏನು ನಮಗೆ ಉಲ್ಟಾ ಮಾಡಿದ್ರೆ ಈ ಕಡೆ ನಮಗೆ ಒಂದು ಆಲ್ರೆಡಿ ಆರ್ಚ್ ಮಾಡಿದ್ದೀವಲ್ಲ, ಆ ಆರ್ಚ್ ಕಾಣಿಸುತ್ತಲ್ಲ, ಆ ಆರ್ಚ್ಗೆ ನಾವು ಲಾಕ್ ಮಾಡಬೇಕು. ಅಂದರೆ 2 ಕಡೆ 5 ಬಿಟ್ಟು ಮಧ್ಯಕ್ಕೆ ಲಾಕ್ ಮಾಡಿ. 2 ಕಡೆ 5 ಕಂಬಗಳನ್ನ ಬಿಡಬೇಕು, ಮಧ್ಯಕ್ಕೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಬಿಟ್ಟು ಸೀರೆನ ಸೀದಾ ಮಾಡ್ಕೊಳ್ಳಿ. ಸೀರೆನ ಸೀದಾ ಮಾಡಿ. ಸೀದಾ ಮಾಡಿದ್ಮೇಲೆ ಇವಾಗ ಮತ್ತೆ ನಾವಿಲ್ಲಿ ಈ 8 ಏನು ಚೈನ್ ಹಾಕಿದ್ದೀವಲ್ಲ ಅದಕ್ಕೆ ಹಾಫ್ ಕ್ರೋಶೆಟ್ಟು ಅಥವಾ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಲ್ಲ ಅದನ್ನು ಫಿಲ್ ಮಾಡ್ಕೊಂಡು ಹೋಗಿ. ಬಟ್ ಇಲ್ಲಿ ಸ್ವಲ್ಪ ನಮಗೆ ಆರ್ಚು ಚಿಕ್ಕದಾಗುತ್ತೆ, ಏಕೆಂದರೆ ಅಲ್ಲಿ ಅಂದರೆ 2 ಎಳೆ 8 ಎಳೆ ಲೈನ್ ಇರ್ತಾಯಿತ್ತು. ಒಂದು ಎಳೆ ಹಾಕಿರ್ತೀವಿ ಮತ್ತೆ ರಿಟರ್ನ್ ಬಂದಿರ್ತೀವಲ್ಲ, ಹಂಗಾಗಿ ಅದು ಸ್ವಲ್ಪ ಆರ್ಚ್ ದಪ್ಪ ಬರುತ್ತೆ. ಸೊ ಇದು ಸ್ವಲ್ಪ ಸಣ್ಣ ಬರುತ್ತೆ, ಮತ್ತು ಕಂಬಗಳು ಕೂಡ ಜಾಸ್ತಿ ಇಡಿಸುತ್ತೆ. ನೀವು ಬೇಕಾದರೆ 11 ಅಥವಾ 12 ಕಂಬ ಮಾಡ್ಬೋದು. ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು 11 ಕಂಬಗಳನ್ನ ಮಾಡಿದ್ದೀನಿ, 1 ಎಕ್ಸ್ಟ್ರಾ ಹಾಕಿದ್ದೀನಿ ಸೆಕೆಂಡ್ ಸ್ಟೆಪ್ಪಲ್ಲಿ ಮಾತ್ರ. ಏಕೆಂದರೆ ಇದು ನಮಗೆ ಜಾಸ್ತಿ ಸ್ಪೇಸ್ ಬಿಡುತ್ತೆ. ಅದರಲ್ಲಿ 2 ಎಳೆ ಇದ್ದಿದ್ದರಿಂದ ನಮಗೆ ಸ್ವಲ್ಪ ದಪ್ಪನಾಗುತ್ತೆ, 10 ಕಂಬ ಕರೆಕ್ಟಾಗಿ ಆಗುತ್ತೆ. ಬಟ್ ಇಲ್ಲಿ ನೀವು ಸಣ್ಣದಾಗಿ ಬರೋದ್ರಿಂದ 1 ಎಕ್ಸ್ಟ್ರಾ 1 ಅಥವಾ 2 ಕೂಡ ಮಾಡ್ಕೋಬೋದು. ನಾನಿಲ್ಲಿ 11 ಹಾಕಿದ್ದೀನಿ. ಸೊ 11 ಲಾಕ್ಗಳನ್ನ ಮಾಡಿದ್ದೀನಿ.
ಸೆಕೆಂಡ್ ಸ್ಟೆಪ್ಪಲ್ಲಿ ಮಾತ್ರ. ಫಸ್ಟ್ ಸ್ಟೆಪ್ಪಲ್ಲಿ 2 10 ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಮಾತ್ರ 11 ಮಾಡ್ಕೋಬೋದು. 11 ಕಂಬ ಆದಮೇಲೆ ಈಗ ಕೆಳಗಡೆ ಹಾಫ್ ಏನು ಸರ್ಕಲ್ ನಾವು ಬಿಟ್ಟಿರ್ತೀವಲ್ಲ, ಹಾಫ್ ಆರ್ಚ್ ಹಂಗೆ ಬಿಟ್ಟಿರ್ತೀವಲ್ಲ, ಅಲ್ಲಿಗೆ ಬರಬೇಕು ಕಂಟಿನ್ಯೂ. ಅಲ್ಲಿ 5 ಕಂಬಗಳನ್ನ ಮಾಡಬೇಕು. 5 ಬಾರಿ ಲಾಕ್ ಮಾಡಿಬಿಡಬೇಕು. ಇದನ್ನು ಕಂಟಿನ್ಯೂ ಮಾಡಿಕೊಂಡು ಕೆಳಗಡೆಗೆ ಬರಬೇಕು ನಾವಿವಾಗ. 5 ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಲಾಕ್ ಪಕ್ಕದಲ್ಲಿ ಒಂದು ಲಾಕ್ನ ಮಾಡಿ. ನೋಡಿ ಈ ಥರ ಲಾಕ್ ಪಕ್ಕದಲ್ಲಿ ಒಂದು ಲಾಕ್. ಇವಾಗ ಮತ್ತೆ 6 ಚೈನ್ಗಳನ್ನ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಷ್ಟೇ ಆರ್ಚು. 2 ಸ್ಟೆಪ್ಪಲ್ಲಿ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. 6 ಚೈನ್ ಹಾಕಿದ್ಮೇಲೆ ಎಲ್ಲಿಗೆ ಬರುತ್ತೆ ಅದು ಅಲ್ಲಿಗೆ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡ್ಕೊಂಬಿಡಿ. ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಸೀರೆನಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಬರೋ ಚಾನ್ಸಸ್ ಇಲ್ಲ ಈ ಡಿಸೈನಲ್ಲಿ. ಆ್ಯಕ್ಚುಲಿ ನಾವು ಏಕೆಂದರೆ ಯು ಶೇಪಲ್ಲಿ ಲಾಕ್ ಮಾಡೋದ್ರಿಂದ ಅಷ್ಟು ನಿಮಗೆ ರಿಂಕಲ್ಸ್ ಬರೋದಿಲ್ಲ. ನೋಡಿ ಇದು ಒಂದು ಆರ್ಚ್ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ನೀಟಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ನಾನೊಂದಷ್ಟು ಆರ್ಚ್ಗಳನ್ನ ಮಾಡಿ ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ನೋಡಿ. ಇವಾಗ ಎಷ್ಟು ಸ್ಟಿಫಾಗಿ ಕೂತಿದೆ ನೋಡಿ, ನಿಮಗೆ ಒಂಥರ ದ್ರಾಕ್ಷಿ ಗೊಂಚಲುಗಳ ಥರ. ನೀವು ಇದನ್ನು ನಾನು ಇನ್ನೂ 3 ಸ್ಟೆಪ್ಸ್ ಕೂಡ ಡಿಸೈನ್ ಒಂದು ಮಾಡಿದ್ದೀನಿ. ಅದಕ್ಕೆ ಬೀಡ್ ಕೂಡ ಆ್ಯಡ್ ಮಾಡಿದ್ದೀನಿ, ಸಿಂಗಲ್ ಬೀಡು. ಆ ಡಿಸೈನ್ ಕೂಡ ಇದೆ ನನ್ನ ಚಾನಲಲ್ಲಿ. ಇದಕ್ಕೆ ನಾನಿವಾಗ 187 ದಾರದಿಂದ ಕುಚ್ಚು ಕಟ್ಟಿದ್ದೀನಿ. ಸ್ವಲ್ಪ ದಪ್ಪನಾಗೆ ಕುಚ್ಚು ಕಟ್ಟಿದ್ದೀನಿ, ಏಕೆಂದರೆ 6 ಚೈನ್ ಗ್ಯಾಪ್ ಕೊಟ್ಟಿದ್ದರಿಂದ ಸ್ವಲ್ಪ ದಪ್ಪನಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಆರ್ಚ್ ಲೆಂತಿಗೆ ಆಪೋಸಿಟ್ ಕಲರ್ ಥ್ರೆಡ್ಡಿಂದ ಕುಚ್ಚು ಕಟ್ಟಿದ್ದೀನಿ. 187 ದಾರ ತಗೊಂಡಿದ್ದೀನಿ. 187 ಅಂದರೆ ನಿಮಗೆ ಎಷ್ಟು 367 ದಾರ ಆಗುತ್ತೆ. ತುಂಬಾ ದಪ್ಪನಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.